ಸಚಿವ ಸಂಪುಟ ವಿಸ್ತರಣೆ, ಹಿರಿಯ ಶಾಸಕರ ಅಸಮಾಧಾನ ನಿವಾರಣೆ. ಮಂತ್ರಿಗಿರಿ ಸಿಗದಿದ್ದಕ್ಕೆ ಬೇಸರ ಹೊರಹಾಕಿದ್ದ ಕೆಲ ಎಂಎಲ್ಎಗಳು. ಸಚಿವ ಸಂಪುಟ ವಿಸ್ತರಣೆ, ಹಿರಿಯ ಎಂಎಲ್ಎಗಳ ಅಸಮಾಧಾನ ನಿವಾರಣೆ. ಮಂತ್ರಿಗಿರಿ ಸಿಗದಿದ್ದಕ್ಕೆ ಬೇಸರ ಹೊರಹಾಕಿದ್ದ ಕೆಲ ಎಂಎಲ್ಎಗಳು, ಶಾಸಕರ ಅಸಮಾಧಾನ ಶಮನ ಮಾಡಿದ ಬಿಕೆ ಡಿಕೆ ಸುರ್ಜೇವಾಲಾ. ದಿನೇಶ್ ಗುಂಡೂರಾವ್, ಎಚ್.ಕೆ. ಪಾಟೀಲ್, ಟಿ.ಬಿ. ಜಯಚಂದ್ರ ನಿವಾಸಕ್ಕೆ ಭೇಟಿ. ಎಂ ಕೃಷ್ಣಪ್ಪ ನಿವಾಸಕ್ಕೆ ಭೇಟಿ ಕೊಟ್ಟ ಸಿಎಂ ಮತ್ತು ಸುರ್ಜೇವಾಲಾ. ಪಕ್ಷದ ಜತೆ ಒಗ್ಗಟ್ಟಿನ ಮಂತ್ರ ಜಪಿಸುವಂತೆ ಡಿಕೆ ಸುರ್ಜೇವಾಲಾ ಸೂಚನೆ. ಹಿರಿಯ ನಾಯಕರ ಅನುಭವಕ್ಕೆ ಪಕ್ಷದಲ್ಲಿ ಸದಾ ಗೌರವ ನೀಡುತ್ತೇವೆ. ಸೂಕ್ತ ಸಮಯದಲ್ಲಿ ಸೂಕ್ತ ಸ್ಥಾನಮಾನ ಸಿಗಲಿದೆ ಎಂದು ಭರವಸೆ. ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣಗೆ ನಿಗಮ ಮಂಡಳಿ ನೀಡೋ ಭರವಸೆಯನ್ನು ಕೊಡಲಾಗಿದೆ. ಸುರ್ಜೇವಾಲಾ ಸಿಎಂ ಡಿಕೆಶಿಯಿಂದ ಅತೃಪ್ತ ಶಾಸಕರಿಗೆ ಭರವಸೆ. ಸಚಿವ ಸಂಪುಟ ವಿಸ್ತರಣೆ, ಹಿರಿಯ ನಾಯಕರ ಅಸಮಾಧಾನಕ್ಕೆ ಸಮಾಧಾನ ಹೇಳುವಂತಹ ಪ್ರಯತ್ನ. ಬಿಕೆ ಹರಿಪ್ರಸಾದ್ ಹೋದರು, ಕಾಂಗ್ರೆಸ್ ಅಧ್ಯಕ್ಷರು. ಇನ್ನು ರಾಜ್ಯದ ಸಿಎಂ ಡಿಕೆ ಶಿವಕುಮಾರ್ ಕೂಡ ಎಂ ಕೃಷ್ಣಪ್ಪ ನಿವಾಸಕ್ಕೆ ಹೋಗಿದ್ದಾರೆ. ಇನ್ನು ಸುರ್ಜೇವಾಲಾ ಅವರು ಕೂಡ ಸಾಕಷ್ಟು ಹಿರಿಯ ಶಾಸಕರ ಮನೆಗೆ ಹೋದರು. ದಿನೇಶ್ ಗುಂಡೂರಾವ್ ಮನೆಗೆ ಹೋದರು, ಸುದೀರ್ಘ ಚರ್ಚೆ ಮಾಡಲಾಯಿತು. ಅದಾದ ನಂತರ ಎಂ ಕೃಷ್ಣಪ್ಪ ಜೊತೆಗೆ ಪ್ರಿಯಾ ಕೃಷ್ಣ ಅವರ ಮನೆಗೂ ಕೂಡ ಹೋಗಲಾಯಿತು. ಅವರ ಮನೆಗೆ ಹೋಗಿ ರಾಜಕೀಯದಲ್ಲಿ ಇವೆಲ್ಲವೂ ಸರ್ವೇ ಸಾಮಾನ್ಯ, ಸೂಕ್ತ ಸಮಯದಲ್ಲಿ ಸೂಕ್ತ ಸ್ಥಾನಮಾನ ಸಿಕ್ಕೇ ಸಿಗುತ್ತೆ. ಕಾಂಗ್ರೆಸ್ ಯಾವತ್ತಿಗೂ ಯಾರನ್ನೂ ಇಗ್ನೋರ್ ಮಾಡೋದಿಲ್ಲ. ಸರಿಯಾದ ಅವಕಾಶಗಳು ಬರಲಿ, ಆ ಸಂದರ್ಭದಲ್ಲಿ ಎಲ್ಲವೂ ಸರಿಯಾಗಲಿದೆ ಅಂಥೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಸುರ್ಜೇವಾಲಾ ಪಕ್ಷದ ಜೊತೆ ಒಗ್ಗಟ್ಟಿನ ಮಂತ್ರ ಜಪಿಸುವಂತೆ ಡಿಕೆ ಸುರ್ಜೇವಾಲಾ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಿರಿಯ ನಾಯಕರ ಅನುಭವಕ್ಕೆ ಪಕ್ಷದಲ್ಲಿ ಸದಾ ಗೌರವ ನೀಡುತ್ತೇವೆ. ಸೂಕ್ತ ಸಮಯದಲ್ಲಿ ಸೂಕ್ತ ಸ್ಥಾನಮಾನ ಸಿಗಲಿದೆ ಎಂದು ಭರವಸೆ. ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣಗೆ ನಿಗಮ ಮಂಡಳಿ ಕೊಡುವ ಭರವಸೆಯನ್ನು ಕೊಡಲಾಗಿದೆ. ಸಾಮಾನ್ಯವಾಗಿ ಏನಾಗ್ತವೆ ಅಂದರೆ, ಅತೃಪ್ತರನ್ನು ಸಮಾಧಾನ ಪಡಿಸೋದಕ್ಕಿರುವಂತಹದ್ದು ಎರಡು ದಾರಿ. ಒಂದು MLC ಕೊಡೋದು, MLC ಮಾಡೋದು. ಅದು ಬಿಟ್ಟರೆ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಅವರನ್ನು ಸಮಾಧಾನ ಮಾಡೋದು. ಆದರೆ ಮಂತ್ರಿ ಆದಂಗೆ ಆಗುತ್ತಾ ನಿಗಮ ಮಂಡಳಿಯ ಅಧ್ಯಕ್ಷರು? ಆಗೋದಿಲ್ಲ. ಆಯಾ ಸ್ಥಾನಕ್ಕೆ ಆಯಾ ತೂಕ ಇರುತ್ತೆ. ಸೊ ಎಲ್ಲ ಒಂದು ಕಡೆ ಕ್ಯಾಬಿನೆಟ್ನಲ್ಲಿ ಒಂದು ಮಂತ್ರಿ ಸ್ಥಾನ ಸಿಗಲಿ ಅಂಥೇಳಿ ಆಸೆಯ ಕಣ್ಣಿನಿಂದ ಇದ್ದವರಿಗೆ ಈಗ ನಿಗಮ ಮಂಡಳಿಯ ಭಾಗ್ಯ ಸಿಕ್ಕಿದೆ. ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ನೋಡೋಣ.